ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ವಿಸ್ ಟೈಮ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ನಿಮಗೆ ಯಾವುದಾದ್ರು ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯವು ಈ ಕೆಳಗಿನ ಯಾವುದಕ್ಕೆ ಶಿಕ್ಷಣಕ್ಕಾಗಿ ಸ್ಥಾಪಿತವಾಗಿದೆ? RGUHS ಅಂತ ಕರಿತೀವಿ. ಅದು ಯಾವುದಕ್ಕಾಗಿ ಸ್ಥಾಪನೆಯಾಗಿದೆ? 1 ವೈದ್ಯಕೀಯ, 2 ಪಶುವೈದ್ಯಕೀಯ, 3 ಇಂಜಿನಿಯರಿಂಗ್, 4 ಬೇಕರೀಸ್. ಈ 4ರಲ್ಲಿ ಯಾವುದಕ್ಕಾಗಿ RGUHS ಅನ್ನು ಸ್ಥಾಪಿಸಲಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ವೈದ್ಯಕೀಯ ಉದ್ದೇಶಕ್ಕಾಗಿ ಈ ಯೂನಿವರ್ಸಿಟಿಯನ್ನು ಪ್ರಾರಂಭಿಸಲಾಗಿದೆ. ಸ್ನೇಹಿತರೆ, ಎರಡನೇ ಪ್ರಶ್ನೆ, ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವ ಸ್ಥಳ ಅಥವಾ ನಗರ ಯಾವುದು? ಕರ್ನಾಟಕದಲ್ಲಿ ಸಿಲಿಕಾನ್ ಸಿಟಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? 1 ಬೆಂಗಳೂರು, 2 ಮೈಸೂರು, 3 ಕಲಬುರಗಿ, 4 ಹುಬ್ಬಳ್ಳಿ. ಸ್ನೇಹಿತರೆ, ಈ 4ರಲ್ಲಿ ಸರಿಯಾದ ಉತ್ತರ ಬೆಂಗಳೂರು ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ಏಕೀಕರಣವಾದ ವರ್ಷ ಯಾವುದು? ಕರ್ನಾಟಕವು ಏಕೀಕರಣಗೊಂಡ ವರ್ಷ ಯಾವುದು ಎಂದು? 1956, 1976, 1950, 1953. ಈ 4ರಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ 1956 ಸರಿಯಾದ ಉತ್ತರ. 1956ರಲ್ಲಿ ಕರ್ನಾಟಕವು ಏಕೀಕರಣಗೊಂಡಿತು. ಮುಂದಿನ ಪ್ರಶ್ನೆ, ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ಯಾವುದು? ಅಂದರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು? 1 ದಕ್ಷಿಣ ಕನ್ನಡ, 2 ರಾಯಚೂರು, 3 ಬೀದರ್, 4 ಕೊಡಗು. ಈ 4 ಜಿಲ್ಲೆಗಳಲ್ಲಿ ಸಾಕ್ಷರತೆ ಪ್ರಮಾಣ ಎಲ್ಲಿ ಕಡಿಮೆ ಇದೆ ಎಂದು ಪ್ರಶ್ನೆ. ಸ್ನೇಹಿತರೆ, ಸರಿಯಾದ ಉತ್ತರ ರಾಯಚೂರಿನಲ್ಲಿ ಸಾಕ್ಷರತೆಯ ಪ್ರಮಾಣ ತುಂಬ ಕಡಿಮೆ ಇದೆ ಎಂದು ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಮೈಸೂರು ಸಂಸ್ಥಾನದಲ್ಲಿ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮವನ್ನು ಆರಂಭಿಸಿದವರು ಯಾರು? ಅಂದರೆ ವಯಸ್ಕರಿಗೆ ಶಿಕ್ಷಣ ಕೊಡುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಸರ್ MV ಶೇಷಾದ್ರಿ ಅಯ್ಯರ್, ಸರ್ ಮಿರ್ಜಾ ಇಸ್ಮಾಯಿಲ್ ಹಾಗೂ ತಾತಯ್ಯ. ಈ 4ರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಸ್ನೇಹಿತರೆ, ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದಲ್ಲಿ ವಯಸ್ಕರ ಸಾಕ್ಷರತಾ ಕಾರ್ಯಕ್ರಮ ಜಾರಿ ತರ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪ್ರಾರಂಭಿಸಿದ ವಿಶ್ವವಿದ್ಯಾನಿಲಯ ಯಾವುದು? ಸ್ನಾತಕೋತ್ತರ ಪದವಿಗೆ ಪತ್ರಿಕೋದ್ಯಮದಲ್ಲಿ ಮೊದಲು ಪ್ರಾರಂಭಿಸಿದ ವಿಶ್ವವಿದ್ಯಾನಿಲಯ ಯಾವುದು ಎಂಬುದು ಪ್ರಶ್ನೆ. 1 ಶಿವಾಜಿ ವಿಶ್ವವಿದ್ಯಾನಿಲಯ, ಅಣ್ಣಾಮಲೈ ವಿಶ್ವವಿದ್ಯಾನಿಲಯ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ದೆಹಲಿ ವಿಶ್ವವಿದ್ಯಾನಿಲಯ. ಆದರೆ ಸ್ನೇಹಿತರೆ, ಸರಿಯಾದ ಉತ್ತರ ನೋಡೋಣ ಬನ್ನಿ. ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯ ಭಾರತದಲ್ಲಿ ಮೊದಲ ಬಾರಿಗೆ ಪತ್ರಿಕೋದ್ಯಮದಲ್ಲಿ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಿತು. ಮುಂದಿನ ಪ್ರಶ್ನೆ, ವಿಶ್ವವಿದ್ಯಾಲಯಗಳ ಆಡಳಿತ ಸಮಿತಿಯನ್ನು ಏನೆಂದು ಕರೆಯುತ್ತಾರೆ? ವಿಶ್ವವಿದ್ಯಾನಿಲಯ ಆಡಳಿತವನ್ನು ನೋಡಿಕೊಳ್ಳುವ ಸಮಿತಿಯನ್ನು ಏನೆಂದು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಉತ್ತರ ನೆಟ್, SDMC, ಸೆನೆಟ್, ಕ್ಯಾಬಿನೆಟ್. ಇವುಗಳಲ್ಲಿ ಸರಿಯಾದ ಉತ್ತರ, ಈ 4ರಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಸೆನೆಟ್. ವಿಶ್ವವಿದ್ಯಾನಿಲಯಗಳ ಆಡಳಿತ ಸಮಿತಿಯನ್ನು ಸೆನೆಟ್ ಎಂದು ಕರೆಯುತ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕಾಗಿ ಸರ್ಕಾರ ನಡೆಸುತ್ತಿರುವ ಪರೀಕ್ಷೆ ಯಾವುದು? ಅಂದರೆ ವೃತ್ತಿಪರ ಶಿಕ್ಷಣಕ್ಕಾಗಿ ಪ್ರವೇಶಕ್ಕಾಗಿ ನಡೆಸಿದಂಥ ಒಂದು ಪರೀಕ್ಷೆ ಯಾವುದು ಅಂತ. KPSC, CET, ITI, KACET. ಈ 4ರಲ್ಲಿ ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕಾಗಿ ಸರ್ಕಾರ ನಡೆಸುವ ಪರೀಕ್ಷೆ ಯಾವುದು ಅಂತ. ಸ್ನೇಹಿತರೆ, ಸರಿಯಾದ ಉತ್ತರ CET ಮೂಲಕ ವೃತ್ತಿಪರ ಶಿಕ್ಷಣ ಪ್ರವೇಶಕ್ಕಾಗಿ ಸರ್ಕಾರ ಈ ಪರೀಕ್ಷೆಯನ್ನು ನಡೆಸುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಈ ಕೆಳಗಿನ ಯಾವ ಊರಿನಲ್ಲಿದೆ? ಅಂದರೆ ಕರ್ನಾಟಕ ಪ್ರೌಢಶಿಕ್ಷಣ SLC ಬೋರ್ಡ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ.
ಉತ್ತರ ಕಾರವಾರ, ಹಾಸನ, ಧಾರವಾಡ, ಬೆಂಗಳೂರು. ಸ್ನೇಹಿತರೆ, ಈ 4ರಲ್ಲಿ ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರು ಸರಿಯಾದ ಉತ್ತರ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ಆಫೀಸ್ ಇರೋದು ಬೆಂಗಳೂರಿನಲ್ಲಿ. ಮುಂದಿನ ಪ್ರಶ್ನೆ, ಶಿವಮೊಗ್ಗದ BR ಪ್ರಾಜೆಕ್ಟ್ನಲ್ಲಿ ಸ್ಥಾಪಿತವಾಗಿರುವ ವಿಶ್ವವಿದ್ಯಾಲಯ ಯಾವುದು? ಶಿವಮೊಗ್ಗದ ಹತ್ತಿರ ಇರುವಂಥ BR ಪ್ರಾಜೆಕ್ಟ್ನಲ್ಲಿ ಸ್ಥಾಪಿತವಾಗಿರುವ ವಿಶ್ವವಿದ್ಯಾನಿಲಯ ಯಾವುದು ಎಂಬುದು ಪ್ರಶ್ನೆ. 1 ಕನ್ನಡ ವಿಶ್ವವಿದ್ಯಾನಿಲಯ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಸಂಗೀತ ವಿಶ್ವವಿದ್ಯಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯ. ಈ 4ರಲ್ಲಿ ಸರಿಯಾದ ಉತ್ತರ ಕುವೆಂಪು ವಿಶ್ವವಿದ್ಯಾಲಯ. ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದ BR ಪ್ರಾಜೆಕ್ಟ್ನಲ್ಲಿ ಸ್ಥಾಪಿತವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿಯನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ? ಈ ಕೆಳಗಿನ ಯಾವ ಕೃತಿಯನ್ನು ಪಂಚಮ ವೇದ ಎಂದು ಕರೆಯುತ್ತಾರೆ? ಪಂಚಮ ವೇದವೆಂದರೆ 5ನೇ ವೇದ ಎಂದು. 1 ರಾಮಾಯಣ, ಮಹಾಭಾರತ, ಆದಿಪುರಾಣ, ದೇವಿ ಪುರಾಣ. ಈ 4ರಲ್ಲಿ ಪಂಚಮ ವೇದ ಎಂದು ಕರೆಯುವ ಕೃತಿ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಆದಿಪುರಾಣ. ಆದಿಪುರಾಣವನ್ನು ಪಂಚಮ ವೇದವೆಂದು ಕರೆಯುತ್ತಾರೆ. 4 ವೇದಗಳಿವೆ, ಹಾಗೆ 5ನೇ ವೇದ ಆದಿಪುರಾಣ. ಮುಂದಿನ ಪ್ರಶ್ನೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಈ ಕೃತಿಯ ರಚನಾಕಾರರು ಯಾರು? ಇಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಈ ಕೃತಿಯ ರಚನೆ ಮಾಡಿದವರು ಯಾರು ಎಂಬುದು ಪ್ರಶ್ನೆ. ಅಮೃತ್ ಸೇನ್, R.C. ದತ್, R.K. ನಾರಾಯಣ್, ಸರ್ ಎಂ ವಿಶ್ವೇಶ್ವರಯ್ಯ. ಈ 4ರಲ್ಲಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು ಅಂತ. ಸ್ನೇಹಿತರೆ, ಸರಿಯಾದ ಉತ್ತರ R.C. ದತ್. R.C. ದತ್ ಅವರು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೀತಾರೆ. ಮುಂದಿನ ಪ್ರಶ್ನೆ, ರಸರತ್ನಾಕರ ಎಂಬ ವಿಜ್ಞಾನ ಗ್ರಂಥ ಬರೆದ ಭಾರತೀಯ ವಿಜ್ಞಾನಿ ಯಾರು? ರಸರತ್ನಾಕರ ಎಂಬ ವಿಜ್ಞಾನ ಗ್ರಂಥ ಬರೆದವರು ಯಾರು ಅಂತ. 1 ನಾಗಾರ್ಜುನ, 2 ಪತಂಜಲಿ, 3 ಧನ್ವಂತರಿ, 4 ವರಾಹಮಿಹಿರ್. ಈ 4ರಲ್ಲಿ ಈ ಕೃತಿಯನ್ನು ಬರೆದವರು ಯಾರು ಎಂಬುದು ಪ್ರಶ್ನೆ. ಸ್ನೇಹಿತರೆ, ಸರಿಯಾದ ಉತ್ತರ ಧನ್ವಂತರಿ. ಧನ್ವಂತರಿಯು ಸರಿಯಾದ ಉತ್ತರವಾಗಿದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಭಗವಾನ್ ಬುದ್ಧನ ಪೂರ್ವಜನ್ಮದ ಘಟನೆಗಳನ್ನು ಆಧರಿಸಿ ಬರೆದ ಕಥೆಗಳಿಗೆ ಏನೆಂದು ಹೆಸರು? ಭಗವಾನ್ ಬುದ್ಧನ ಸಂಬಂಧಿಸಿದ ಆಧರಿಸಿ ಬರೆದ ಕಥೆಗಳಿಗೆ ಏನೆಂದು ಕರೆಯುತ್ತಾರೆ ಎಂಬುದು ಪ್ರಶ್ನೆ. 1 ಈಸೋಪನ ಕಥೆಗಳು, ಜಾತಕ ಕಥೆಗಳು, ನೀತಿ ಕಥೆಗಳು, ಪಂಚತಂತ್ರ ಕಥೆಗಳು. ಈ 4ರಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಕಥೆಗಳು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಸ್ನೇಹಿತರೆ ನೀತಿ ಕಥೆಗಳು. ನೀತಿ ಕಥೆಗಳು ಸರಿಯಾದ ಉತ್ತರ. ಈ 4ರಲ್ಲಿ ನೀತಿ ಕಥೆಗಳು ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕುಂ ವೀರಭದ್ರಪ್ಪನವರ ಕೃತಿ ಅಲ್ಲ? ಈ ಕೆಳಗಿನವರಲ್ಲಿ ಯಾವುದು ಕುಂ ವೀರಭದ್ರಪ್ಪನವರು ರಚಿಸಿದ ಕೃತಿಯಲ್ಲ ಎಂಬುದು ಪ್ರಶ್ನೆ. 1 ಗಾಂಧಿನಗರ, ಅರಮನೆ, ಭಾರತೀಪುರ, ಕೊಟ್ರ ಹೈಸ್ಕೂಲಿಗೆ ಹೋದ. ಈ 4ರಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಸರಿಯಾದ ಉತ್ತರ ಭಾರತೀಪುರ. ಭಾರತೀಪುರವು ಕುಂ ವೀರಭದ್ರಪ್ಪನವರು ರಚಿಸಿದ ಕೃತಿಯಲ್ಲ. ಇನ್ನು ಗಾಂಧಿನಗರ, ಅರಮನೆ, ಕೊಟ್ರ ಹೈಸ್ಕೂಲಿಗೆ ಹೋದ ಈ 3 ಸಹ ಕುಂ ವೀರಭದ್ರಪ್ಪನವರು ರಚಿಸಿದ ಕೃತಿಗಳಾಗಿವೆ. ಇಲ್ಲಿಗೆ ಇವತ್ತಿನ ಕ್ವಿಜ್ ಟೈಮ್ ಮುಗಿತಾ ಬಂತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೆ ನೋಡಿದ್ದೀರಾ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರಗಳು.